ನಮಸ್ಕಾರ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು 1ನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪಾಠ 5 ರೇಖಾಭ್ಯಾಸ ಪಾಠಗಳು ತೋಚಿದಂತೆ ಗೀಚು ಎಂಬ ರೇಖಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ರೇಖಾಭ್ಯಾಸ ಎಂದರೆ ಬರಹಪೂರ್ವ ಚಟುವಟಿಕೆ. ಮಕ್ಕಳೇ, ಮೊದಲಿಗೆ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ಪುಟ ಸಂಖ್ಯೆ 19ರಲ್ಲಿ ಇರುವಂತೆ ತಮ್ಮ ಮನಸ್ಸಿಗೆ ಬಂದಂತೆ ಗೆರೆಯನ್ನು ನೀವು ಹೇಗೆ ಬೇಕಾದರೂ ಎಳೆಯಬಹುದು. ಪುಸ್ತಕದಲ್ಲಿ ಕಾಣಿಸುವಂತೆ ಆಕಾಶ ಬಣ್ಣ ಕಾಣುತ್ತಿದೆ ಅಲ್ವಾ? ಅದಕ್ಕೆ ನಿಮಗೆ ತೋಚಿದಂತೆ ಗೆರೆ ಎಳೆಯಿರಿ. ನಂತರ ಗುಲಾಬಿ ಬಣ್ಣ ಕಾಣುತ್ತಿದೆ ಅಲ್ವಾ? ಅದಕ್ಕೆ ತೋಚಿದಂತೆ ಗೆರೆ ಎಳೆಯಿರಿ. ತೋರಿಸಿ, ಬರೆಯಿಸಿ. ರೇಖಾಭ್ಯಾಸ 1. ಪಠ್ಯಪುಸ್ತಕದ ಪುಟ ಸಂಖ್ಯೆ 20 ನೋಡಿ. ಇಲ್ಲಿ ವೃತ್ತಾಕಾರ ಕೊಟ್ಟಿದ್ದಾರೆ. ಮಕ್ಕಳೇ, ಇದೇ ರೀತಿ ನೀವು ಕೂಡ ರೇಖಾಭ್ಯಾಸವನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ 1 ಭಾಗ 1. ಇದನ್ನು ಅಭ್ಯಾಸ ಮಾಡಲು ಇಲ್ಲಿ ನೋಡಿ ಮಕ್ಕಳೇ, ನೀವು ಎಡದಿಂದ ಕೆಳಕ್ಕೆ ಬನ್ನಿ. ಮೆಲ್ಲನೆ ಬಲಗಡೆ ಬಂದು ಆ ವೃತ್ತವನ್ನು ಸೇರಿಸಿ. ಇದೇ ರೀತಿ ನೀವು ಕೂಡ ಮಾಡುತ್ತಾ ಬನ್ನಿ. ಎಲ್ಲವನ್ನು ಕೂಡ ನಿಧಾನವಾಗಿ ತುಂಬುತ್ತಾ ಹೋಗಿ. ಮಕ್ಕಳೇ, ಈಗ ರೇಖಾಭ್ಯಾಸ ಭಾಗ 1ರ 2ನೇ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ರೇಖೆ ಅರ್ಧ ವೃತ್ತಾಕಾರದಲ್ಲಿ ಇದೆ. ಇದನ್ನು ಕೆಳಗಡೆಯಿಂದ ಮೇಲಕ್ಕೆ ಚುಕ್ಕಿಗಳನ್ನು ಸೇರಿಸಿಕೊಂಡು ಕೆಳಗಡೆ ಬರಬೇಕು. ಎಡದಿಂದ ಮೇಲಕ್ಕೆ ಹೋಗಿ ಬಲಕ್ಕೆ ಕೆಳಗಡೆ ಬರಬೇಕು. ಇದೇ ರೀತಿ ಎಲ್ಲವನ್ನು ನೀವು ಸೇರಿಸುತ್ತಾ ಹೋಗಿ. ಈ ರೇಖಾಭ್ಯಾಸವನ್ನು ಸುಲಭವಾಗಿ ಅಭ್ಯಾಸ ಮಾಡಲು ಮಕ್ಕಳೇ, ನೀವು ಮಾಡಬೇಕಾದುದು ಇಲ್ಲಿ ಚೌಕದಲ್ಲಿ ತೋರಿಸುವಂತೆ ಕೆಳಗಡೆ 2 ಚುಕ್ಕೆಗಳನ್ನು ಇಟ್ಟು ಮೇಲಕ್ಕೆ ಹೋಗಿ. ಎಡದಿಂದ ಮೇಲಕ್ಕೆ ಹೋಗಿ ಬಲಗಡೆಯಿಂದ ಕೆಳಗೆ ಬರೆಯುತ್ತಾ ಬನ್ನಿ. ಇದು ನಿಮಗೆ ತುಂಬ ಸುಲಭವಾದ ವಿಧಾನವಾಗಿದೆ. ಇದೇ ರೀತಿ ಎಲ್ಲ ಚೌಕಗಳನ್ನು ತುಂಬಿಸುತ್ತಾ ಹೋಗಿ. ರೇಖಾಭ್ಯಾಸ 2. ಮಕ್ಕಳೇ, ಈಗ ಪುಟ ಸಂಖ್ಯೆ 21ರಲ್ಲಿರುವ ರೇಖಾಭ್ಯಾಸ 2ನ್ನು ಅಭ್ಯಾಸ ಮಾಡೋಣ. ಮಕ್ಕಳೇ, ಇದು ಅರ್ಧ ಚಂದ್ರಾಕೃತಿ ಚಿತ್ರದ ರೀತಿ ಇದೆ. ಇದು ಎಡದಿಂದ ಕೆಳಗೆ ಬಂದು ಅದೇ ರೀತಿ ಮೇಲಕ್ಕೆ ಹೋಗಬೇಕು. ನೀವು ಚುಕ್ಕಿಗಳನ್ನು ನೋಡಿಕೊಂಡು ನಿಧಾನವಾಗಿ ಎಡದಿಂದ ಕೆಳಗೆ ಬಂದು ಬಲಗಡೆಗೆ ಮೇಲಕ್ಕೆ ಹೋಗಬೇಕು. ಇದೇ ರೀತಿ ನೀವು ಚುಕ್ಕಿಗಳನ್ನು ಸೇರಿಸಿಕೊಂಡು ಹೋಗಿ. ಮಕ್ಕಳೇ, ಈ ಖಾಲಿ ಚೌಕದಲ್ಲಿ ಮೇಲಕ್ಕೆ 2 ಚುಕ್ಕೆಗಳನ್ನು ಇಟ್ಟು ಇಲ್ಲಿ ತೋರಿಸಿದ ಹಾಗೆ ಬರೆಯುತ್ತಾ ಹೋಗಬೇಕು. ಎಲ್ಲ ಚೌಕಗಳನ್ನು ಹೀಗೆ ನಿಧಾನವಾಗಿ ತುಂಬುತ್ತಾ ಅಭ್ಯಾಸವನ್ನು ಮಾಡಿರಿ. ರೇಖಾಭ್ಯಾಸ ಭಾಗ 2ರ
ಎರಡನೇ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ರೇಖೆಯು ಉಲ್ಟಾ ಸಿ ಆಕಾರದಲ್ಲಿದೆ. ಮೇಲೆಯಿಂದ ಕೆಳಗಡೆ ಬರಬೇಕು. ಮೇಲೆ ಬಲಗಡೆಯಿಂದ ಕೆಳಗೆ ಎಡಗಡೆಗೆ ಬರಬೇಕು. ಹೀಗೆ ಎಲ್ಲವನ್ನು ಸೇರಿಸುತ್ತಾ ಹೋಗಿ. ಮಕ್ಕಳೇ, ಖಾಲಿ ಚೌಕದಲ್ಲಿ ನೋಡಿ, ಮೇಲೆ ಒಂದು ಕೆಳಗೆ ಒಂದು ಚುಕ್ಕೆಯನ್ನು ಇಟ್ಟು ನಿಧಾನವಾಗಿ ಬರೆಯುತ್ತಾ ಅಭ್ಯಾಸವನ್ನು ಮಾಡಬೇಕು. ಹೀಗೆ ಅಭ್ಯಾಸವನ್ನು ಮಾಡುತ್ತಾ ಎಲ್ಲ ಚೌಕಗಳನ್ನು ತುಂಬಬೇಕು. ರೇಖಾಭ್ಯಾಸ ಭಾಗ 2ರ 3ನೇ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಪುಟ ಸಂಖ್ಯೆ 22ರಲ್ಲಿ ಇರುವಂತೆ ಈ ರೇಖಾಭ್ಯಾಸವು ಸಿ ಆಕಾರದಲ್ಲಿ ಇದೆ. ಇದನ್ನು ಬರೆಯಲು ಮೇಲೆಯಿಂದ ಎಡಕ್ಕೆ ಬಂದು ಮತ್ತೆ ಕೆಳಗಡೆ ಬರಬೇಕು. ಚುಕ್ಕೆಗಳನ್ನು ಮೇಲೆಯಿಂದ ಎಡಕ್ಕೆ ಬಂದು ಮತ್ತೆ ಕೆಳಗಡೆ ಬರುವಂತೆ ಸೇರಿಸುತ್ತಾ ಬನ್ನಿ ಮಕ್ಕಳೇ. ಇದು ಸಿ ಆಕಾರದಲ್ಲಿರುವಂತಹ ರೇಖಾಭ್ಯಾಸ. ಖಾಲಿ ಚೌಕ ಕಾಣುತ್ತಿದೆಯಲ್ವಾ? ಇಲ್ಲಿ ಮೇಲೆ ಒಂದು ಕೆಳಗೆ ಒಂದು ಚುಕ್ಕೆಯನ್ನು ಇಟ್ಟು ನಂತರ ನೀವು ಅಭ್ಯಾಸವನ್ನು ಮಾಡುತ್ತಾ ಎಲ್ಲ ಚೌಕಗಳನ್ನು ನಿಧಾನವಾಗಿ ತುಂಬುತ್ತಾ ಬರಬೇಕು. ರೇಖಾಭ್ಯಾಸ 3. ಪುಟ ಸಂಖ್ಯೆ 22ರಲ್ಲಿ ಇರುವ ರೇಖಾಭ್ಯಾಸ 3ಅನ್ನು ಅಭ್ಯಾಸ ಮಾಡೋಣ. ಈ ರೇಖಾಭ್ಯಾಸವು ಸಂಖ್ಯೆ 3 ಇರುವ ಹಾಗೆ ಇದೆ. ಈ ರೇಖಾಭ್ಯಾಸವನ್ನು ಅಭ್ಯಾಸ ಮಾಡಲು ಮೇಲಿನಿಂದ ಪ್ರಾರಂಭ ಮಾಡಿ ನಿಧಾನಕ್ಕೆ ಚುಕ್ಕೆಗಳನ್ನು ಸೇರಿಸುತ್ತಾ ನಿಧಾನವಾಗಿ ಅಭ್ಯಾಸವನ್ನು ಮಾಡಬೇಕು. ಮಕ್ಕಳೇ, ನಿಧಾನವಾಗಿ ಮೇಲೆಯಿಂದನೇ ಚುಕ್ಕೆಗಳನ್ನು ಕೆಳಗಿನವರೆಗೆ ಸೇರಿಸಿಕೊಂಡು ಬರಬೇಕು. ಇದೇ ರೀತಿ ಎಲ್ಲ ಚೌಕಗಳನ್ನು, ಖಾಲಿ ಇರುವ ಎಲ್ಲ ಚೌಕಗಳಲ್ಲೂ ಕೂಡ ನೀವು ಅಭ್ಯಾಸವನ್ನು ಮಾಡುತ್ತಾ ಬರಬೇಕು. ಮಕ್ಕಳೇ, ರೇಖಾಭ್ಯಾಸ ಭಾಗ 3ರ 3ನೇ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಪುಟ ಸಂಖ್ಯೆ 23ರಲ್ಲಿ ಇದೆ. ಇದು 3ಅನ್ನು ತಿರುಗಿಸಿ ಬರೆಯುವ ರೇಖಾಭ್ಯಾಸವಾಗಿದೆ. ಪುಸ್ತಕದಲ್ಲಿ ತೋರಿಸಿದ ಹಾಗೆಯೇ ಚುಕ್ಕೆಗಳನ್ನು ನಿಧಾನವಾಗಿ ತುಂಬುತ್ತಾ ಈ ರೇಖಾಭ್ಯಾಸವನ್ನು ಅಭ್ಯಾಸ ಮಾಡಿರಿ. ನಿಧಾನವಾಗಿ ಮೇಲಿನಿಂದ ಕೆಳಗಡೆ ಬರಬೇಕು. ಎಲ್ಲ ಚೌಕಗಳನ್ನು ನಿಧಾನವಾಗಿ ತುಂಬುತ್ತಾ ಬನ್ನಿರಿ. ಈಗ ನಾವು ರೇಖಾಭ್ಯಾಸ ಭಾಗ 3ರ 3ನೇ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕನ್ನಡ ಅಕ್ಷರವನ್ನು ಹೋಲುವ ಪ ಅಕ್ಷರದ ರೀತಿಯಲ್ಲಿ ಇದೆ. ನಿಧಾನವಾಗಿ ಚುಕ್ಕೆಗಳನ್ನು ಸೇರಿಸುತ್ತಾ ಅಭ್ಯಾಸವನ್ನು ಮಾಡಿರಿ. ನಿಧಾನವಾಗಿ ಮೇಲಿನಿಂದ ಕೆಳಕ್ಕೆ ಬಂದು ಪುನಃ ಕೆಳಗಿನಿಂದ ಮೇಲಕ್ಕೆ ಚುಕ್ಕೆಗಳನ್ನು ಸೇರಿಸುತ್ತಾ ಅಭ್ಯಾಸವನ್ನು ಮಾಡಿರಿ. ಖಾಲಿ ಚೌಕದಲ್ಲಿ ಎಲ್ಲವನ್ನು ಅಭ್ಯಾಸ ಮಾಡಿರಿ. ಮಕ್ಕಳೇ, ರೇಖಾಭ್ಯಾಸ ಭಾಗ 3ರ 4ನೇ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕನ್ನಡ ಅಕ್ಷರವನ್ನು ಹೋಲುವ ಲ ಅಕ್ಷರದ ಒತ್ತಕ್ಷರದ ಆಕಾರವನ್ನು ಹೋಲುತ್ತದೆ.
ನಿಧಾನವಾಗಿ ಕೆಳಗಿನಿಂದ ಚುಕ್ಕೆಗಳನ್ನು ಸೇರಿಸಿಕೊಂಡು ಮೇಲೆ ಬಂದು ಅದೇ ರೀತಿ ಕೆಳಗಡೆ ಬರಬೇಕು. ಕೆಳಗಿನಿಂದ ಚುಕ್ಕೆಯನ್ನು ಸೇರಿಸಿಕೊಂಡು ಮೇಲಿನಿಂದ ಪುನಃ ಕೆಳಗಡೆ ಬಂದು ಸೇರಿಸಬೇಕು. ಇದೇ ರೀತಿ ಅಭ್ಯಾಸವನ್ನು ಮಾಡುತ್ತಾ ಹೋಗಿ. ಮಕ್ಕಳೇ, ಖಾಲಿ ಚೌಕದಲ್ಲಿ ಕೂಡ ಅಭ್ಯಾಸವನ್ನು ಮಾಡಿರಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ರೇಖಾಭ್ಯಾಸ 1, 2, 3 ಬಗ್ಗೆ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ರೇಖಾಭ್ಯಾಸ 4, 5 ಬಗ್ಗೆ ತಿಳಿದುಕೊಳ್ಳೋಣ.